ಇನ್ನು ಬರ್ತಾ ಬರ್ತಾ ನಮಗೆ ಇಂಜಿನಿಯರ್ ಸಿಗ್ತಾರೆ, ಡಾಕ್ಟರ್ ಸಿಗ್ತಾರೆ, ಆದ್ರೆ ಒಳ್ಳೆ ಟೀಚರ್ ಸಿಗೋದು ತುಂಬಾ ಕಷ್ಟ ಇದೆ. ಪ್ರಸ್ತುತ ದಿನಮಾನಗಳಲ್ಲಿ ಯಾವ ತರದ ಒಂದು ಶಿಕ್ಷಣ ಅಥವಾ ಮಕ್ಕಳಿಗೆ ನಾವು ವಿದ್ಯೆಯನ್ನ ಕಲಿಸೋ ಅವಶ್ಯಕತೆ ಇದೆ? ನನಗೆ ಹೇಳೋದು ಸ್ವಲ್ಪ ಬೇಜಾರು ಅನ್ಸುತ್ತೆ. ಈಗ ಹುಡುಗರಿಗಿಂತ ಮೇಷ್ಟ್ರಿಗೆ ಉತ್ಸಾಹ ಜಾಸ್ತಿ, ಪಾಸ್ ಮಾಡ್ಬೇಕು ಹುಡುಗರನ್ನ ಅಂತ. ಬರೀ ಪ್ರಮೋಷನ್ ಮಾಡೋದ್ರಲ್ಲ ಹವ್ಯಾಸದಲ್ಲಿ ಇದೀವಿ ಹೊರತಾಗಿ ವಿಷಯ ನಿಜವಾಗ್ಲೂ ಗ್ರಹಣ ಆಯ್ತಾ ಎಲ್ಲ ಗೊತ್ತೇ ಆಗಲ್ಲ. ಈಗ ಭಗವದ್ಗೀತೆಯಲ್ಲಿ ಒಂದು ಮಾತಿದೆ, ಕರ್ಮಣ್ಣೆ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ. ಕರ್ಮ ಮಾಡಪ್ಪ, ಫಲದ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ. ನೀ ಮಾರ್ಕ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಪ್ಪ, ವಿಷಯ ಚೆನ್ನಾಗಿ ತಿಳ್ಕೊ. ಯಾವ ತರ ಮಕ್ಕಳಿಗೆ ಸಿಲೆಬಸ್ ಬೇಕು ಸರ್? ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಬಹಳ ಮುಖ್ಯವಾಗಿ ಆಗ್ಬೇಕಾದದ್ದು ದೇಶ ಪ್ರೇಮ ಫಸ್ಟ್ ಬೇಕು. ಜಗತ್ತಿನ ತಿಳ್ಸೋಕ್ ಹೋಗಿ ನಮ್ಮ ಪಕ್ಕದೇ ಗೊತ್ತಿಲ್ಲ ನನಗೆ. ವಿದ್ಯಾರ್ಥಿಗಳಿಗೆ ಮತ್ತು ಪೇರೆಂಟ್ಸ್ ಗಳಿಗೆ ತಾವೇನ್ ಸಂದೇಶ ಹೇಳಕ್ ಇಷ್ಟಪಡ್ತೀರಾ ಸರ್? ಮಕ್ಕಳಿಗಿಂತ ಟ್ರೈನಿಂಗ್ ಪೇರೆಂಟ್ಸ್ಗೆ ಜಾಸ್ತಿ ಬೇಕಾಗಿದೆ. ಈಗ ದಯವಿಟ್ಟು ಓಡಿಸ್ಬೇಡಿ, ಮಕ್ಕಳಿಗೆ ಹೇಳಬೇಕಾದದ್ದು ಚಟಗಳನ್ನು ಬಿಡಬೇಕು. ಸೂಪರ್ ಹಿಟ್ಸ್ 93.5 ರೆಡ್ ಎಫ್ಎಂ ಇಂದ ನಾನು ನಿಮ್ಮ ಆರ್ಜಿವಾಣಿ. ಇವತ್ತು ನಮ್ ಜೊತೆಗೆ ಶಿಕ್ಷಣ ತಜ್ಞರು, ಗುರುಗಳು, ಶಿಕ್ಷಣದಲ್ಲಿ ಸಾಕಷ್ಟು ಹೊಸ ಹೊಸ ಬದಲಾವಣೆಗಳನ್ನ ತರ್ತಾ ಶಿಕ್ಷಣವನ್ನ ಮಕ್ಕಳಿಗೆ ಯಾವ ರೀತಿಯಾಗಿ ಕೊಡಬೇಕು, ಯಾವ ರೀತಿ ನಾವು ಶಿಕ್ಷಣದಲ್ಲಿ ಬದಲಾವಣೆಗಳನ್ನ ತರಬೇಕು, ಹೀಗೆ ಸಾಕಷ್ಟು ವಿಚಾರಗಳೊಂದಿಗೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಶಿಕ್ಷಣ ಸಿಗಬೇಕು ಅಂತ ನಮ್ಮ ಕಲಬುರಗಿ ನಗರದಲ್ಲಿ ವೇದಿಕ್ ಇನ್ಸ್ಟಿಟ್ಯೂಟ್ ನ ರೂವಾರಿ ಆಗಿರುವಂತಹ ಶ್ರೀ ಗುರುರಾಜ್ ಕರಜ್ಗಿ ಸರ್ ನಮ್ಮ ಜೊತೆಗಿದ್ದಾರೆ. ಮಾತಾಡೋಣ ಅವ್ರ ಜೊತೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ ಅಮ್ಮ, ತುಂಬಾ ಸಂತೋಷ ಆಯ್ತು. ಮೊಟ್ಟ ಮೊದಲಿಗೆ ನಮ್ಮ ಕಲ್ಯಾಣ ಕರ್ನಾಟಕ ಅಂತಾನೆ ನಾನು ಕನ್ಸಿಡರ್ ಮಾಡ್ತೀನಿ ಸರ್. ಈ ಭಾಗದಲ್ಲಿ ವೇದಿಕ್ ಇನ್ಸ್ಟಿಟ್ಯೂಟ್ ತಾವು ಶುರು ಮಾಡಿದಿರಾ, ಮುಖ್ಯ ಕಾರಣ ಯಾಕೆ ಶುರು ಮಾಡ್ಬೇಕು ಅಂತ ಅನಿಸ್ತು ಸರ್? ಒಂದು ಕಾರಣ ಇಷ್ಟೇನೆ, ನನಗೆ ಇಲ್ಲಿ ಋಣ ಇದೆ ನೆಲದ್ದು. 2 ವರ್ಷ ನಾನು ಇಲ್ಲಿ ಓದಿದ್ದವನು, MSc ಇಲ್ಲೇ ಮಾಡಿದ್ದು ನಾನು. ಅವಾಗ ಕರ್ನಾಟಕ ಯೂನಿವರ್ಸಿಟಿ PG ಸೆಂಟರ್ ಅಂತ ಇತ್ತು. ಇಲ್ಲಿ ಜನ ಬಹಳ ಒಳ್ಳೆಯವರು, ಅಷ್ಟೇ ಮುಗ್ಧರು ಇದ್ದಾರೆ, ಸಾಕಷ್ಟು ಅವಕಾಶಗಳಿಂದ ವಂಚಿತರಾಗಿಯೂ ಇದ್ದಾರೆ. ಅದೆಲ್ಲ ಕಂಡಾಗ ಅನಿಸ್ತು, ನಮ್ಮ ಮಕ್ಕಳು ಕಲಿಯೋದಕ್ಕೆ ಎಲ್ಲೆಲ್ಲೋ ಹೋಗ್ತಾರೆ, ಕರ್ನಾಟಕದ ಮೂಲೆ ಮೂಲೆಗೆ ಹೋಗ್ತಾರೆ, ಅಲ್ಲಿ ಕಲಿಬೇಕು ಅಂತ ಹೋಗ್ತಾರೆ. ಅಲ್ಲಿ ವಾತಾವರಣ ಹೊಂದಲ್ಲ, ಊಟ ಹೊಂದಲ್ಲ, ಒದ್ದಾಡ್ತಾರೆ. ಅಪ್ಪ ಅಮ್ಮ ತುಂಬಾ ದುಡ್ಡು ಖರ್ಚು ಮಾಡಿ ಕಳಿಸ್ತಾರೆ. ಅದ್ರ ಬದಲು ನಮ್ಮಲ್ಲೇ ಇದ್ರೆ ಒಳ್ಳೇದಲ್ವಾ? ನಮ್ಮ ಹುಡುಗರು ನಮ್ಮಲ್ಲೇ ಕಲ್ತ್ರೆ ಈ ನಮ್ಮ ಸಂಸ್ಕೃತಿ ಉಳ್ಕೊಳ್ಳುತ್ತೆ. ಒಂದು ಆಸೆ ಇತ್ತು ನನಗೆ, ಈ ಬೆಂಗಳೂರಲ್ಲೋ ಮಂಗಳೂರಲ್ಲೋ ಕಾರವಾರದಲ್ಲೋ ಸಿಗುವಂತ ಒಳ್ಳೆ ಶಿಕ್ಷಣ ಇಲ್ಲೇ ಸಿಗೋದಾದ್ರೆ ನಮ್ಮ ಮಕ್ಕಳು ಇಲ್ಲೇ ಪಡ್ಕೋಬಹುದಲ್ಲ, ಅಪ್ಪ ಅಮ್ಮನಿಗೂ ಜಾಸ್ತಿ ಭಾರ ಆಗಲ್ಲ ಅನ್ನೋದಿಷ್ಟಿಂದ ಇತ್ತು. ಅವಾಗ ಕೂತು ವಿಚಾರ ಮಾಡಿದಾಗ ಅನಿಸ್ತು, ಅಲ್ಲೆಲ್ಲ ಒಳ್ಳೊಳ್ಳೆ ಶಿಕ್ಷಕರನ್ನ ಇಲ್ಲೇ ಕರ್ಕೊಂಡ್ ಬಂದ್ರೆ ಈ ಮಕ್ಕಳಿಗೆ ಇಲ್ಲೇ ಸಿಗ್ತದೆ ಅಂತ ಉದ್ದೇಶ. ನನಗೆ ಒಂದು ಖಾತ್ರಿ ಇದೆ, ನಮ್ಮ ಕಲ್ಯಾಣ ಕರ್ನಾಟಕದ ಮಕ್ಕಳು ಯಾವ ರೀತಿಯಿಂದನೂ ಹಿಂದಿಲ್ಲ. 2 ತೊಂದರೆ ಇರೋದು ಅವ್ರಿಗೆ. ಒಂದು, ಇಂಗ್ಲಿಷ್ ಬರೋದಿಲ್ಲ ಅಂತ ಕೀಳರಿಮೆ ಇದೆ. 2ನೇದು, ಹೊರಗಡೆ ಜಗತ್ತನ್ನು ನೋಡಿಲ್ಲ, ಅನುಭವ ಇಲ್ಲ. ಅವು 2ನ್ನು ಕೊಟ್ರೆ ನಮ್ಮ ಪ್ರಪಂಚದ ಯಾವ ಮಕ್ಕಳಿಗೂ ನಮ್ಮ ಮಕ್ಕಳಿಗೆ ಕಮ್ಮಿ ಇಲ್ಲ. ಅದಕ್ಕೆ ಅದನ್ನ ತರಬೇಕು ಅಂತ ಹೇಳಿ ಉದ್ದೇಶ ಮಾಡಿ ಈ ವೇದಿಕ್ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಅಂತ ಮಾಡಿದ್ರು. ಸುಮಾರು ವರ್ಷಗಳಿಂದ ಸರ್ ಶಿಕ್ಷಣದಲ್ಲಿ ಬದಲಾವಣೆ ತರಬೇಕು ಮತ್ತೆ ಯಾವ ತರ ಪಾಠ ಮಾಡ್ಬೇಕು ಅನ್ನೋದನ್ನ ನೀವು ಸಾವಿರಾರು ಕಾರ್ಯಕ್ರಮಗಳ ಮೂಲಕ ಶಿಕ್ಷಕರಿಗೂ ತರಬೇತಿ ಅದೆಲ್ಲ ಕೊಡ್ತಾ ಬರ್ತಿದ್ದೀರಾ. ಪ್ರಸ್ತುತ ದಿನಮಾನಗಳಲ್ಲಿ ಯಾವ ತರದ ಒಂದು ಶಿಕ್ಷಣ ಅಥವಾ ಮಕ್ಕಳಿಗೆ ನಾವು ವಿದ್ಯೆಯನ್ನ ಕಲಿಸೋ ಅವಶ್ಯಕತೆ ಇದೆ? ನಮ್ಮ ಪೌರಾಣಿಕ ಪದ್ಧತಿ ಬದಲಾಗ್ಬೇಕಾ, AI ಟೆಕ್ನಾಲಜಿ ಅಂತ ಹೇಳ್ತೀವಿ, ಅದಕ್ಕೆ ಅನ್ವಯಿಸ್ಕೊಳ್ಬೇಕಾ, ಏನ್ ಹೇಳ್ತೀರಾ ಸರ್? ಬಹಳ ಮುಖ್ಯ. ಕಾಲ ಬದಲಾದಾಗೆ ಕಲಿಸುವ ವಿಧಾನಗಳು ಬದಲಿ ಆಗ್ಬೇಕಾಗ್ತದೆ. ಯಾಕಂದ್ರೆ ಮಕ್ಕಳು ಪರಿಸರ ಬಿಟ್ಟು ಬದುಕೋಕ್ ಸಾಧ್ಯ ಇಲ್ಲ. ಪರಿಸರ ಬದಲಾದ ಹಾಗೆ ಮಕ್ಕಳ ಸ್ವಭಾವ ಬದಲಿ ಆಗ್ತದೆ. ಹಾಗೆ ಗುರುಕುಲ ಇತ್ತು ಮೊದಲು, ಅದೇ ರೀತಿ ಗುರುಕುಲ ಅಪೇಕ್ಷೆ ಮಾಡೋಕ್ ಸಾಧ್ಯವೇ ಇಲ್ಲ ಈಗ. ಯಾಕಂದ್ರೆ ಗುರುಕುಲ ಏನಿತ್ತು, ಒಂದು ಗುರುಗಳು, ಒಂದಿಷ್ಟು ಜನ ವಿದ್ಯಾರ್ಥಿಗಳು ಅವ್ರ ಮನೆಯಲ್ಲಿ ಇದ್ದು ಕಲಿಬೇಕು. ಅದೆಲ್ಲ ಸಾಧ್ಯ ಆಗೋದು ಯಾವಾಗ ಅಂದ್ರೆ ಸಂಖ್ಯೆ ಕಮ್ಮಿ ಇದ್ದಾಗ. ಸಂಖ್ಯೆ ಹೆಚ್ಚಿದ್ದಾಗ ಆ ಗುರುಕುಲ ಪದ್ಧತಿ ಬರದೆ ಹೋದ್ರೂ ಕೂಡ ಆ ಗುರುಕುಲದ ಕೆಲವು ಅಂಶಗಳನ್ನ ಅಳವಡಿಸ್ಕೊಳ್ಳೋಕೆ ಖಾತ್ರಿ ಸಾಧ್ಯ ಇದೆ. ಅದನ್ನೇ ವೇದಿಕಲ್ಲಿ ಮಾಡಿರುವಂತದ್ದು. ನಾವು ಇಲ್ಲಿ ಮೆಂಟರಿಂಗ್ ಅಂತ ಮಾಡ್ತೀವಿ. ಅಂದ್ರೆ ಒಬ್ಬ ಶಿಕ್ಷಕರು 4 ಜನ 5 ಜನ ಮಕ್ಕಳನ್ನ ಆರಿಸ್ಕೋತಾರೆ, ತಮ್ಮ ಮಕ್ಕಳು ಹಾಗೆ ಅವ್ರು ನೋಡ್ಕೋತಾರೆ. ಅಂದ್ರೆ ಗುರುಕುಲದಲ್ಲಿ ಹೇಗೆ ಗುರುಗಳ ಜೊತೆಗೆ ಮಕ್ಕಳಿದ್ರು ಕಲಿತಾ ಇದ್ರು ಹಾಗೆ. ಇನ್ನೊಂದು ಬಹಳ ಬದಲಾವಣೆ ಆಗಿದ್ದು, ನನಗೆ ಶಿಕ್ಷಣದ ಬಗ್ಗೆ ಡೆಫಿನೇಷನ್ನೇ ಚೇಂಜ್ ಆಗ್ಬೇಕು ಅನ್ಸುತ್ತೆ. ನಮ್ಮಲ್ಲಿ ಏನಾಗಿದೆ, ಭ್ರಮೆ ಬಂದಿದೆ. ಎಜುಕೇಶನ್ ಅಂದ್ರೆ ಮಾರ್ಕ್ಸ್ ಕಾರ್ಡು ಅಂತ. ಡಿಗ್ರಿ ಇರಬೇಕು, ಉದ್ದುದ್ದ ಮಾರ್ಕ್ಸ್ ಕಾರ್ಡ್ ಇರಬೇಕು, 96% ಮಾರ್ಕ್ಸ್ ಇರಬೇಕು. ನನಗೂ ಹೇಳ್ತೀನಿ, ಶಿಕ್ಷಣಕ್ಕೂ ಮಾರ್ಕ್ಸ್ಗೂ ಏನೂ ಸಂಬಂಧ ಇಲ್ಲ. ಶಿಕ್ಷಣ ಅನ್ನೋದು ಬೇಸಿಕಲಿ ಸಂಸ್ಕೃತಿ ಇನ್ನೊಂದು ಹೆಸರು. ನಮ್ಮ ಪರಂಪರೆಯಲ್ಲಿ ಶಿಕ್ಷಣ ಅಂದ್ರೆ ಏನ್ ಗೊತ್ತಾ, ಸಂಸ್ಕೃತಿ. ಅದು ಯಾರು ಸುಸಂಸ್ಕೃತನಾಗಿದ್ದಾನೋ ಅವನ ಶಿಕ್ಷಣವೇತ್ತ ಅಂತ ಕರಿತಾ ಇದ್ರು. ಈಗ ಅದು ಕಮ್ಮಿ ಆಗಿದೆ. ಮಾರ್ಕ್ಸ್ ಹಿಂದೆ ಹೋಗಿ 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 ನಾವು ಆ ಮೌಲ್ಯಗಳನ್ನ ಕಳ್ಕೊಳ್ತಾ ಇದ್ದೀವಿ. ವೇದಿಕಲ್ಲಿ ನಮ್ಮ ಪ್ರಯತ್ನ ಏನಿದೆ ಅಂದ್ರೆ, ವಿಷಯ ಕಲೀಲಿ, ಮಕ್ಕಳು ಕಲೀಲೇಬೇಕು.
ಎರಡು ಭಾಗ ಇದೆ ಶಿಕ್ಷಣದೊಳಗೆ, ಒಂದು ವಿಷಯ, ಇನ್ನೊಂದು ಜ್ಞಾನ ಅಂತ ಎರಡು. ಕಲಿಯುವಂತ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಕಲಿತಾರೆ, ಅದರಲ್ಲಿ ಇನ್ಫಾರ್ಮೇಶನ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆಯಲ್ಲ. ಆದ್ರೆ ಆ ಫಿಸಿಕ್ಸ್ ಕೆಮಿಸ್ಟ್ರಿ ಕಲಿಯೋದ್ರ ಜೊತೆಗೆ ಕೆಲ ಜೀವನದ ಪಾಠಗಳನ್ನ ಕಲಿಬೇಕು ಮಕ್ಕಳು, ಆಗ ಪರಿಪೂರ್ಣ ವ್ಯಕ್ತಿತ್ವ ಆಗತ್ತೆ. ಇಲ್ಲದೆ ಹೋದ್ರೆ ನಾನು ನೋಡಿದ್ದೇನೆ, ಎಷ್ಟೋ ಜನ ತುಂಬಾ ಶಿಕ್ಷಣ ಪಡ್ಕೊಂಡು ರಾಕ್ಷಸರಾಗಿಲ್ವಾ. ಅದಕ್ಕೆ ಒಂದು ಬಹಳ ಚೆನ್ನಾಗಿದೆ ಪದ ಸಂಸ್ಕೃತದಲ್ಲಿ, ಸಾಕ್ಷರ ಅನ್ನೋ ಪದ ಇದೆಯಲ್ಲ, ಅಂದ್ರೆ ಅಕ್ಷರವನ್ನು ಓದಕ್ ಬರುವಂತವನು. ಸಾಕ್ಷರ ಸರಿಯಾಗಿ ಆಗದೆ ಹೋದ್ರೆ ಅವ್ನು ರಾಕ್ಷಸ ಆಗ್ತಾನೆ ಅಂತ. ಇದು ನಾವು ನೋಡಿದ್ದೀವಿ. ಅಮೆರಿಕದಲ್ಲಿ 2 ಟವರ್ಸ್ ಇತ್ತು, ವರ್ಲ್ಡ್ ಟ್ರೇಡ್ ಸೆಂಟರ್ ಅಂತ. 2001ನೇ ಇಸ್ವಿಗೆ ಹೋಗಿ ರಾಕೆಟ್ ಹೊಡೆದು, 2 ವಿಮಾನ ಹೊಡೆದು ಬಿದ್ದು ಹೋದ್ರು. ನಮ್ಗೆ ದುಃಖ ಆಗೋದು ಏನ್ ಗೊತ್ತಾ, ಆ ವಿಮಾನ ತಗೊಂಡು ಹೋದ್ನಲ್ಲ ಹುಡುಗ ಒಬ್ಬನು, ಹೋಗಿ ಹಾಯಿಸಿದ್ನಲ್ಲ ಬಿಲ್ಡಿಂಗಿಗೆ, 5,000 ಜನ ಸತ್ತೋದ್ರು. ಅವನು ಎಲೆಕ್ಟ್ರಾನಿಕ್ಸ್ ಅಲ್ಲಿ PhD ಮಾಡಿದ್ನು. ನನಗನ್ನಿಸ್ತು, ಇಲೆಕ್ಟ್ರಾನಿಕ್ PhD ಮಾಡಿದಂತ ಮನುಷ್ಯನಿಗೆ ತಾನು ವಿಮಾನ ಹಾಯಿಸಿದ್ರೆ 5,000 ಜನ ಸಾಯ್ತಾರೆ, ಅವ್ರ ಅಪ್ಪ ಅಮ್ಮ ಸತ್ತವ್ರು ಬಳಗದವ್ರು ಕಣ್ಣೀರು ತಟ್ಟಲಿಲ್ಲ ಅವನಿಗೆ. ಶಿಕ್ಷಣ ಅಲ್ಲ ಅದು. ಅದೆಂತ ಶಿಕ್ಷಣ ಅದು? ಅಷ್ಟು ಕಲಿಸದೆ ಹೋದ್ರೆ, ಒಂದು ಮನುಷ್ಯತ್ವ ಕಲಿಸದೆ ಹೋದ್ರೆ ಶಿಕ್ಷಣ ಅಲ್ಲ. ಅದಕ್ಕೆ ನಾನು ಹೇಳೋದು, ವೇದಿಕಲ್ಲಿ ಅದೇ ಮಾಡೋದು. ನೀವೆಲ್ಲ ಮಾಡ್ರಪ್ಪ, ಚೆನ್ನಾಗಿ ಕಲೀರಿ, ಮೊದಲು ಒಳ್ಳೆ ಮನುಷ್ಯರಾಗ್ರಿ. ನಿಜ ಸರ್. ಈಗ ಸರ್ ತುಂಬಾ ಚರ್ಚೆಯಲ್ಲಿರೋದು ಅಂದ್ರೆ, ಬೇರೆ ದೇಶಗಳು ಭಾರತಕ್ಕೂ ಕಂಪೇರ್ ಮಾಡಿ ಇಲ್ಲಿ ಬರೀ ಓದಿಸ್ತಾರೆ, ಮಾರ್ಕ್ಸ್ ಅಂಡ್ ಪರ್ಸೆಂಟೇಜ್ ಅಷ್ಟೇ ಇದೆ. ಅಲ್ಲಿ ಪ್ರಾಕ್ಟಿಕಲ್ ಲರ್ನಿಂಗ್ ಅಂದ್ರೆ ಮಕ್ಕಳಿಗೆ ಪ್ರಾಯೋಗಿಕವಾಗಿ ಹೆಚ್ಚಿನ ಶಿಕ್ಷಣ ನೀಡ್ತಾರೆ ಅಂತ. ಅದು ಎಷ್ಟು ಮುಖ್ಯ ಸರ್? ಪ್ರಾಯೋಗಿಕವಾಗಿ ಕಲಿಯೋದು ಎಷ್ಟು ಮುಖ್ಯ? ಅದೊಂದು ರೀತಿ ಸತ್ಯ, ಅದು ಪೂರಾ ಅಸತ್ಯ ಅಂತ ಹೇಳಲಾರೆ. ಯಾಕಂದ್ರೆ ನಾನು ಅಲ್ಲೂ ಪಾಠ ಮಾಡಿದ್ದೀನಿ, ಇಲ್ಲೂ ಮಾಡಿದ್ದೀನಿ. ನನಗೆ ಎಷ್ಟೋ ಜನ ಕೇಳ್ತಾರೆ, ನೀವು ಪಾಶ್ಚಿಮಾತ್ಯ ದೇಶದಲ್ಲೂ ಪಾಠ ಮಾಡಿ, ಇಲ್ಲೂ ಮಾಡಿ, ವ್ಯತ್ಯಾಸ ಏನು ಅಂತ. ನಾನು ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳ್ತೀನಿ, ವಿ ಟೀಚ್ ಅಂಡ್ ದೇ ಲರ್ನ್ ಅಂತ. ಇಲ್ಲಿ ನಾವು ಕಲಿಸ್ತೀವಿ, ಆ ಮಕ್ಕಳ ತಾಯಿ ಕಲಿತಾರೆ ಅಂತ. ಇಲ್ಲಿ ನಾವೇನ್ ಮಾಡ್ತೀವಿ, ಸ್ಪೂನ್ ಫೀಡಿಂಗ್, ಪ್ರತಿಯೊಂದು ಹೇಳ್ಕೊಟ್ಟು ಬರೆದು ಇಷ್ಟು ಪೈಪಾಟ್ ಮಾಡು ಪಾಸ್ ಆಗ್ತೀಯಾ ಅಂತ ಹೇಳುದು. ಯಾಕೆ ಗೊತ್ತಾ, ಮತ್ತೆ ಮಾರ್ಕ್ಸ್ ಮೇಲೆ ಒತ್ತಿದೆ ನಮ್ದು. ಅವೆಲ್ಲ ಮಾರ್ಕ್ಸ್ ವಾದಿಗಳೇ ಆಗಿದ್ದೀವಿ ಈಗ. ಅಲ್ಲಿ ಹಾಗಲ್ಲ, ಪರೀಕ್ಷೆ ಜ್ಞಾನ ಪಡ್ಕೊಳಪ್ಪ, ವಿಷಯ ಪಡ್ಕೊ. ನೀನ್ ಮೊದಲು ವಿಷಯ ಪಡ್ಕೊಂಡ್ರೆ ಮಾರ್ಕ್ಸ್ ಒಂದೇ ಬರುತ್ತೆ. ಅದು ನಾವೇನ್ ಮಾಡ್ತೀವಿ, ಮಾರ್ಕ್ಸಿಗೆ ಒತ್ತು ಕೊಟ್ಟಿದ್ದೀವಿ, ವಿಷಯ ಕೊಡ್ಲಿಲ್ಲ. ಆ ವ್ಯತ್ಯಾಸ ಇದೆ. ಆದ್ರೆ ಅಲ್ಲಿ ನಿಜವಾಗ್ಲು ಪ್ರಾಯೋಗಿಕವಾಗಿ ಕಲಿಸ್ತಾರೆ, ಅದು ಒಪ್ಕೋಬೇಕಾದ್ದೆ. ಮತ್ತೆ ಇನ್ನೊಂದು ಅವಕಾಶಗಳು ಇದಾವೆ ಅಲ್ಲಿ. ಶ್ರೀಮಂತ ರಾಷ್ಟ್ರಗಳು ಕೆಲವೊಂದು ಮಕ್ಕಳ ಸಂಖ್ಯೆ ಕಮ್ಮಿ. ಈಗ ಅಮೆರಿಕ ತೋರಿಸಿದ್ರೆ ನಮ್ಮ ಭಾರತದ 3 ಪಟ್ಟು ಜಮೀನಿದೆ, 3 ಪಟ್ಟು ಜನಸಂಖ್ಯೆ 1/3 ಇದೆ. ಹೀಗಾಗಿ ಅವಕಾಶಗಳಿದ್ದಾವೆ. ನಮ್ಮಲ್ಲಿ ಕೂಡ ಈಗ ಆಗ್ತಾ ಇದೆ ಸಾಕಷ್ಟು ಬದಲಾವಣೆ. ವೇದಿಕೆಯಲ್ಲಿ ಕೂಡ ಅದೇ ಮಾಡ್ತಿರೋದು, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಆಗ್ಬೇಕು ಅವ್ರಿಗೆ ಅಂತ. ಈಗ ಸರ್ ನಾವು ಪರ್ಸೆಂಟೇಜ್ ವಿಷಯಕ್ಕೆ ಬಂದಾಗ, ಇತ್ತೀಚೆಗೆ ಮಕ್ಕಳ ಮೇಲೆ ಒತ್ತಡ ಜಾಸ್ತಿ ಆಗ್ತಿದೆ ಅಂತೇಳಿ ಅನ್ಸುತ್ತೆ ಸರ್. ಅಂದ್ರೆ 70, ನಮ್ಮ ಟೈಮಲ್ಲೇ 70 ಅಂದ್ರೆ ಒಂದು ದೊಡ್ಡ ಸೆಲೆಬ್ರೇಷನ್ ಸರ್. ಈಗ ಅದು ಲೆಕ್ಕಕ್ಕೆ ಇಲ್ದಂಗೆ 95, 98 ಆಗಿದೆ. ಸೊ ಈ ಒತ್ತಡ ನಿವಾರಣೆ ಮಕ್ಕಳಿಗೆ ಯಾವ ತರ ಮಾಡಿಸ್ಬೇಕು ಶಿಕ್ಷಕರು, ಪೋಷಕರು? ಒಂದು ತಮಾಷೆ ಹೇಳ್ಬಿಡ್ತೀನಮ್ಮ, ತಮಾಷೆ ಆದದ್ದು. ಒಂದು ಬೆಂಗಳೂರು ಸಮಾರಂಭದಲ್ಲಿ ಮುದುಕರು ಎದ್ದಿ ಅಂತ ಕೇಳಿದ್ರು ನನಗೆ. ನೀವು ಕೇಳಿದ್ರು ಸರ್, ನಾವು ಸಣ್ಣವರಿದ್ದಾಗ ಇಡೀ ಸ್ಕೂಲಿಗೆ ಒಬ್ಬರೋ ಇಬ್ಬರು ಫಸ್ಟ್ ಕ್ಲಾಸ್ ಇರ್ತಿದ್ರು ನೋಡಿ, ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಅಂತ ಬೆರಳು ಮಾಡಿ ತೋರಿಸ್ತಾ ಇದ್ರು. ಈಗ ಯಾರು ಕೇಳಿದ್ರು 95 ಅಂತಾರಲ್ಲ ಸರ್, ನಾವೇ ದಡ್ಡಿದ್ವು, ಏನು ಹುಡುಗರು ಬುದ್ಧಿವಂತರಾಗಿದ್ದಾರೋ ಅಂತ ಕೇಳಿದ್ರು. ಅದೇನು ಇಲ್ಲ, ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತ ಇರೋದಕ್ಕಾಗತ್ತೆ ಎಂದೆ. ಏನಾಗಂದ್ರೆ ಅದ್ರು ಒಂದು ಉದಾಹರಣೆ ಕೊಟ್ಟೆ ನಾನು, ಕಾಲ್ಪನಿಕ ಉದಾಹರಣೆ. ಅದು ಒಂದು ಪ್ರಶ್ನೆ, ಪತ್ರಿಕೆಯಲ್ಲಿ ಪ್ರಶ್ನೆ ಇತ್ತು, ಆಕಳಿಗೆ ಎಷ್ಟು ಕಾಲು ಅಂತ. 4 ಮಾರ್ಕ್ಸ್. ಒಬ್ಬ ಹುಡುಗ 3 ಅಂತ ಬರ್ದ. ಅವ್ನು ಪೇಪರ್ ತಪಾಸೋಣ, ಕೋಪ ಬಂತು. ಏನ್ರಿ ಆಕಳಿಗೆ ಕಾಲು ಎಷ್ಟು ಗೊತ್ತಿಲ್ಲ, 0 ಹಾಕ್ಬಿಡ್ಲಾ ಅಂತ ಕೇಳಿದಂತೆ ಚೀಫ್ಗೆ. ಅವ್ನು ಹಂಗೆ ಹಾಕೋಂಗಿಲ್ಲ ಅಂದ. 4 ಕಾಲು 4 ಮಾರ್ಕ್ಸ್ ಇದೆ, ಕಾಲಿಗೆ 1 ಮಾರ್ಕ್ಸ್. ಅವನು ಕಾಲೇ ಇಲ್ಲ ಅಂದ್ರೆ 0 ಹಾಕ್ಬೇಕು. 3 ಬರ್ದಿದ್ದಲ್ಲ, 3 ಮಾರ್ಕ್ಸ್ ಕೊಡಿ ಅಂದ್ರೆ, ಮೂರ್ಖ ಉತ್ತರಕ್ಕೆ 75% ಮಾರ್ಕ್ಸ್ ಬಂತು. ಅದು ನಾನು ಮಾಡಿದಾಗ ಒಂದು ಥೇರಂ ಬಿಡಿಸಿದ್ದೆ, ಕೊನೆ ಸಾಲಲ್ಲಿ ತಪ್ಪಿತ್ತು, 5 ಮಾರ್ಕಿನ ಪ್ರಶ್ನೆ, 0 ಹಾಕಿದ್ರು ನಮ್ಮ ಎಷ್ಟು. ನಾವು ಹೋಗಿ, ಸರ್ ಇಷ್ಟೆಲ್ಲ ಕರೆಕ್ಟ್ ಮಾಡಿದ್ದೀನಿ, 3 ಕೊಡ್ಬೋದಾಗಿತ್ತಲ್ಲ ಸರ್ ಅಂದೆ. ಅವ್ರು ಹೇಳಿದ್ರು, ನೋಡಪ್ಪ, ನೀವು ಗಣಿತದ ಲೆಕ್ಕ ಮಾಡೋದು ಅಂದ್ರೆ ಬಾವಿಗೆ ಹಾರ್ಕೊಂಡಂಗೆ, ಅರ್ಧ ಹಾರ್ಕೊಳಕ್ಕಾಗಲ್ಲ, ತಳನೇ ಮುಟ್ಬೇಕು ಅಂತ. ಅದು ವ್ಯಾಲ್ಯೂಯೇಷನ್ ಆಗಿತ್ತು ಅವಾಗ. ಈಗ ಅದರಿಂದ ಆಯ್ತು. ಮತ್ತೆ ಇನ್ನೊಂದು ಏನಾಗಿದೆ ಅಂದ್ರೆ, ಪೂರ್ತಿ ತೂಕ ಮಾಡಿ ಕೊಡೋ ಹಂಗಾಗಿದೆ. ನನಗೆ ಹೇಳೋದು ಸ್ವಲ್ಪ ಬೇಜಾರು ಅನ್ಸುತ್ತೆ. ಈಗ ಹುಡುಗರಿಗಿಂತ ಮೇಷ್ಟ್ರಿಗೆ ಉತ್ಸಾಹ ಜಾಸ್ತಿ, ಪಾಸ್ ಮಾಡ್ಬೇಕು ಹುಡುಗರನ್ನ ಅಂತ, ಪ್ರಮೋಟ್ ಕಳಿಸ್ಬೇಕು ಅಂತ. ಈ ಬರೀ ಪ್ರಮೋಷನ್ ಮಾಡೋದ್ರಲ್ಲ ಹವ್ಯಾಸದಲ್ಲಿ ಇದೀವಿ ಹೊರತಾಗಿ ವಿಷಯ ನಿಜವಾಗ್ಲೂ ಗ್ರಹಣ ಆಯ್ತಾ ಎಲ್ಲ ಗೊತ್ತೇ ಆಗಲ್ಲ. ಅದಕ್ಕೆ ನಾನು ಹೇಳೋದು, ದಯವಿಟ್ಟು ವಿಷಯವನ್ನ ಚೆನ್ನಾಗಿ ಕಲ್ಕೊಂಡ್ರೆ ಯಾವ ಕ್ವಶನ್ ಪೇಪರ್ ಕೊಟ್ಟರು ಮಾರ್ಕ್ಸ್ ಬರುತ್ತೆ. ಈಗ ಭಗವದ್ಗೀತೆಯಲ್ಲಿ ಒಂದು ಮಾತಿದೆ, ಕರ್ಮಣ್ಣೆ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ. ಕರ್ಮ ಮಾಡಪ್ಪ, ಫಲದ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ. ಹಂಗಂದ್ರೆ ಏನು? ಪರೀಕ್ಷೆ ಬರಿತೀನಿ, ಮಾರ್ಕ್ಸ್ ಬರೋದು ಬೇಡವಾ? ನೌಕರಿ ಮಾಡ್ತೀನಿ, ಸಂಬಳ ಬರೋದು ಬೇಡವಾ? ಹಾಗಲ್ಲ ಅದು. ಅರ್ಥ ಏನು ಅಂದ್ರೆ, ನೀನು ಕೆಲಸ ಚೆನ್ನಾಗಿ ಮಾಡು,
ಫಲ ಬಂದೇ ಬರುತ್ತೆ, ಎಲ್ಲಿ ಹೋಗುತ್ತೆ ಅದು. ನಾನು ಸರಿಯಾಗಿ ಕೇರ್ಫುಲ್ ಆಗಿ ಡ್ರೈವ್ ಮಾಡ್ತಾ ಇದ್ರೆ ನಾನು ಮೂರು ಬಿಡ್ತೀನಿ, ಆ ಕಡೆಗೆ ನೋಡ್ತಾ ಆಕ್ಸಿಡೆಂಟ್ ಮಾಡಿ ಹೋಗ್ತೀನಿ. ಮಕ್ಕಳಿಗೆ ಅದೇ ಹೇಳ್ಬೇಕಾದದ್ದು, ನೀ ಮಾರ್ಕ್ಸ್ ಬಗ್ಗೆ ತಲೆ ಕೆಡಿಸ್ಕೊಬೇಡಪ್ಪ, ವಿಷಯ ಚೆನ್ನಾಗಿ ತಿಳ್ಕೊ. ವಿಷಯ ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ಮಾರ್ಕ್ಸ್ ಒಂದೇ ಎಲ್ಲಿ ಬರುತ್ತೆ, ಅದು ಪರೀಕ್ಷೆಯಲ್ಲಿ ಅದೇ ತಾನೇ ಬರೋದು, ಓದಿದ್ದೇ ಬರೋದು. ಈಗ ನಾವು ಎಲ್ಲಾ ಶಾಲೆಯಲ್ಲಿ ಮೇಷ್ಟ್ರು ಮಾಡ್ಬೇಕಾದದ್ದು ವಿಷಯದ ಬಗ್ಗೆ ಜಾಸ್ತಿ ಒತ್ತು ಕೊಡ್ಬೇಕೆ ಹೊರತಾಗಿ ಮಾರ್ಕ್ಸ್ ಬಗ್ಗೆ ಬೇಕಾಗಿಲ್ಲ. ವಿಷಯ ಚೆನ್ನಾಗಿ ಅರ್ಥ ಆದ್ರೆ ಸಾಕಲ್ಲ, ಇನ್ನೇನಿದೆ. ಈಗ ಇನ್ನೊಂದು ಪ್ರಶ್ನೆ ಕೇಳ ನೀವು ಇದು ಮಾಡ್ತೀನಿ ಸರ್. ಏನಂದ್ರೆ ಈಗ ಸಿಲೆಬಸ್ ಬಗ್ಗೆನೂ ಚರ್ಚೆ ಇದೆ ಸರ್. ಅವ್ರ ಪಾಠ ಬೇಕು, ಇವ್ರ ಪಾಠ ಬೇಡ, ಇದನ್ ಕಲ್ಸಿ ಅದನ್ ಕಲ್ಸಿ ಅಂತ. ಈಗ ತಾವು ದೇಶ ವಿದೇಶಗಳಲ್ಲಿ ಕೂಡ ಕಲ್ಸಿದಿರ ಮಕ್ಕಳಿಗೆ, ತುಂಬಾ ಸಿಲೆಬಸ್ ನೀವು ಸರ್ಕಾರಕ್ಕೆ ಸೆಟ್ ಮಾಡ್ಕೊಟ್ಟಿದ್ದೀರಾ, ಸಜೆಷನ್ಸ್ ಕೊಟ್ಟಿದ್ದೀರಾ, ಸಮಿತಿಗಳಲ್ಲಿ ಕೂಡ ಇದ್ದೀರಾ ಸರ್. ಯಾವ ತರ ಮಕ್ಕಳಿಗೆ ಸಿಲೆಬಸ್ ಬೇಕು ಸರ್, ಒಂದು ದೇಶದ ಬೆಳವಣಿಗೆಗೆ, ವ್ಯಕ್ತಿಯ ಬೆಳವಣಿಗೆಗೆ? ನಮ್ಮಲ್ಲಿ ಒಂದು ದುರ್ದೈವ ಇದೆ ಅಮ್ಮ, ಬಹಳ ದೊಡ್ಡ ದುರ್ದೈವ ನಮ್ಮ ದೇಶದ್ದು. 5 ಸಿಲೆಬಸ್ ಮಾಡ್ಕೊಂಡಿದ್ದೀವಿ ಸ್ಕೂಲಲ್ಲಿ ನಾವು. ಸ್ಟೇಟ್ ಬೋರ್ಡ್ ಅಂತ ಒಂದು, CBSE ಅಂತ ಒಂದು, ICSE ಅಂತ ಒಂದು, IGCSE ಅಂತ ಒಂದು, IB ಅಂತ ಒಂದಿದೆ. IGCSE IB ಅವು ಅಂತಾರಾಷ್ಟ್ರೀಯ ಕರಿಕ್ಯುಲಮ್ ಬಿಟ್ಬಿಡೋರು. ಈ ಉಳಿದ 3 ಅದೊಂದು ಸ್ವಲ್ಪ ಒಂಥರ ಜಾತಿ ಪದ್ಧತಿ ಮಾಡೋದಂಗೆ ಕೊಡ್ಸಿದೀವಿ ನಾವು. ಸ್ಟೇಟ್ ಬೋರ್ಡ್ ಪಾಪ ಏನ್ ಪ್ರಯೋಜನ ಇಲ್ಲ, CBSE ಪರವಾಗಿಲ್ಲ, ICSE ಒಳ್ಳೇದು. ಯಾರು ಹೇಳಿದ್ರು ಇದನ್ನೆಲ್ಲ ಬೇಕಾದು? ನಾವೇನ್ ಮಾಡ್ತೀವಿ ಗೊತ್ತಾ, ಮೆಕ್ಸಿಕೋದಲ್ಲಿ ಮಳೆ ಎಷ್ಟಾಯ್ತು ಅಂತ ಕಲಿತೀವಿ ಹಿಸ್ಟ್ರಿಯಲ್ಲಿ. ನಮ್ಮ ಪಕ್ಕದ ಅಫಜಲ್ಪುರಲ್ಲಿ ಏನಾಯ್ತು ಗೊತ್ತಿಲ್ಲ ನಮ್ಗೆ. ಅಂದ್ರೆ ನಮ್ಗೆ ಎಷ್ಟು ಸಿಲೆಬಸ್ ಹೇಗಾಗಿದೆ ಅಂದ್ರೆ ಜಗತ್ತಿನ ತಿಳ್ಸೋಕ್ ಹೋಗಿ ನಮ್ಮ ಪಕ್ಕದೇ ಗೊತ್ತಿಲ್ಲ ನನಗೆ. ಇದು ಹೇಗಿರ್ಬೇಕು ಅಂತ ನಮ್ಮ DV ಗುಂಡಪ್ಪನವ್ರು ಚೆನ್ನಾಗಿ ಹೇಳೋರು. ಸಿಲೆಬಸ್ ಹೇಗಿರ್ಬೇಕು ಅಂದ್ರೆ ನಾನು ಕೇಂದ್ರಿತವಾಗಿರ್ಬೇಕು ಅಂತ. ನಾನು ನನ್ನ ಪರಿಸರ, ನನ್ನ ಜಿಲ್ಲೆ, ನನ್ನ ರಾಜ್ಯ, ನನ್ನ ರಾಷ್ಟ್ರ. ಈಗ ನಾವು ಇಷ್ಟು ಗದ್ದಲದೊಳಗೆ ನಮ್ ದುಃಖ ಆಗೋದು, ನಮ್ಮ ಸಿಲೆಬಸ್ ಹೇಗಿದೆ ಅಂದ್ರೆ ನಮ್ಮ ದೇಶದ ಬಗ್ಗೆ ಹೇಳೋದೇ ಇಲ್ಲಲ್ಲ ನಾವು. ಉಗಾದಿಯ ಮನೆ ಹಬ್ಬ ಆಯ್ತು, ದಸರಾ ಮನೆ ಹಬ್ಬ ಆಯ್ತು, ದೀಪಾವಳಿ ಮನೆ ಹಬ್ಬ ಆಯ್ತು, ಇಂಡಿಪೆಂಡೆನ್ಸ್ ಡೇ ಮನೆ ಹಬ್ಬ ಆಗ್ಲೇ ಇಲ್ಲ. ಅವತ್ತೊಂದ್ ದಿವಸ ಏನೋ ಒಂದು ವರ್ಷದ ಮುದುಕರನ್ನ ಕರೆದು ಭಾಷಣ ಮಾಡ್ತಾರೆ, ಒಂದು ಚಾಕ್ಲೇಟ್ ಕೊಟ್ಟು ಕಳಿಸ್ಬಿಡೋದು. ಈ ಸ್ವಾತಂತ್ರ್ಯ ದಿನಾಚರಣೆನ ಇದು ಮನೆ ಹಬ್ಬ ಯಾಕೆ ಆಗ್ಲಿಲ್ಲ? ಮನೆ ಮಕ್ಕಳು ಹೊಸ ಬಟ್ಟೆ ಹೊಲಿಸಿ ಹೋಗಿ ಹಬ್ಬ ಮಾಡ್ರು ಇವತ್ತು ಅಂತ ಅನ್ಲಿಲ್ಲ ಯಾಕೆ? ಒಂದು ದೇಶ ನಂದು ಅಲ್ಲ ಅನ್ನೋಂಗ್ ಆಗ್ಬಿಟ್ಟಿದೆ. ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಬಹಳ ಮುಖ್ಯವಾಗಿ ಆಗ್ಬೇಕಾದದ್ದು ದೇಶ ಪ್ರೇಮ ಫಸ್ಟ್ ಬೇಕು. ನಾನು ಬೇರೆ ದೇಶಕ್ಕೆ ಹೋದಾಗ ನೋಡ್ತೀನಿ, ಆಮೇಲೆ ಮಲಯಾಳಿ, ಆಮೇಲೆ ಕನ್ನಡಿಗ, ಆಮೇಲೆ ಮಹಾರಾಷ್ಟ್ರಿಯನ್, ಆಮೇಲೆ ಬೆಂಗಾಲಿ, ಆಮೇಲೆ ರಾಜಸ್ಥಾನಿ. ಬಟ್ ಹೂ ಇಸ್ ಇಂಡಿಯಾ ದೇರ್? ಹೂ ಇಸ್ ಇಂಡಿಯನ್? ನಾನು ಮೊದಲ ಮಕ್ಕಳಿಗೆ ಕಲಿಸ್ಬೇಕಾದದ್ದು ಐ ಆಮ್ ಪ್ರೌಡ್ ಆಫ್ ಮೈ ಕಂಟ್ರಿ, ನಾನು ಭಾರತೀಯ, ಅಭಿಮಾನಿಯಿಂದ ಹೇಳ್ಬೇಕಲ್ಲ. ಅವನು ಏನ್ ಕೊರತೆ ಇದೆ ನಮ್ಮ ದೇಶದಲ್ಲಿ? ಎಲ್ಲಾ ದೇಶಗಳು ಮುಸುಕ್ ಹಾಕೊಂಡು ಮಲ್ಕೊಂಡಾಗ ಜಗತ್ತಿಗೆ ಜ್ಞಾನ ಕೊಟ್ಟಂತ ದೇಶ ಇದು. ಅದ್ರ ಬಗ್ಗೆ ಅಭಿಮಾನ ಇಲ್ಲಲ್ಲ, ಅದ್ರ ಬಗ್ಗೆ ಹೇಳಿಲ್ಲ ಪಾಪ ಮಕ್ಕಳು. ತಪ್ಪಲ್ಲ ಅದು, ಹೇಳ್ತಿಲ್ಲ. ಕರಿಕ್ಯುಲಮ್ ಅಂದಾಗ ನನ್ನ ಕರಿಕ್ಯುಲಮ್ ನನ್ನ ದೇಶದ ಬಗ್ಗೆ ಹೇಳ್ಬೇಕು, ನನ್ನ ಪರಿವಾರದ ಬಗ್ಗೆ ಹೇಳ್ಬೇಕು, ನನ್ನ ಪರಂಪರೆ ಬಗ್ಗೆ ಹೇಳ್ಬೇಕು. ಹೌ ಪ್ರೌಡ್ ಯಾರ್, ಹಂಗ ಆಗ್ಬೇಕಲ್ಲ ನಾವು. ನಮ್ ಸಿಲೆಬಸ್ ಅದು ಬೇಕಾಗಿದ್ದು ಮುಖ್ಯ. ಅಂದ್ರೆ ಇಲ್ಲಿ ಹೇಗಾಗ್ತಿದೆ ಅಂದ್ರೆ ಬೇರೆ ದೇಶದ ಬಗ್ಗೆ ತಿಳ್ಕೊಂಡು ಅವ್ರು ಹಂಗಿದ್ದಾರೆ, ನಾವು ಹಿಂಗಿದೀವಲ್ಲ, ನಮ್ಮ ಅವ್ರಕಿನ ಜಾಸ್ತಿ ಇದೆ, ಬಟ್ ಅದಕ್ಕೆ ಕಲಿಸ್ತಿಲ್ಲ. ನಾವೇನ್ ಮಾಡ್ತೀವಿ ಗೊತ್ತಾ, ಬೇರೆ ದೇಶದಲ್ಲಿ ಏನ್ ಚೆನ್ನಾಗಿದೆ ನೋಡ್ಕೊಂಡು ನಾವು ಕೀಳರ ಮೇಲೆ ಬೆಳೆಸ್ಕೊಳ್ಳೋದು ಬೇಕಿಲ್ಲ. ಕೆಲವೊಂದ್ರಲ್ಲಿ ಚೆನ್ನಾಗಿರ್ಬೋದಪ್ಪ, ಒಪ್ಪೋಣ. ನಮ್ಮಲ್ಲಿ ಕೆಲವೊಂದು ಗಟ್ಟಿ ಇದಾವಲ್ಲ, ನಾವೇನ್ ಮಾಡ್ತೀವಿ ಗೊತ್ತಾ, ನಮ್ಮದು ಯಾವುದಿಲ್ಲ ಅದ್ರ ಬಗ್ಗೆ ಕೊರಗ್ ಹಚ್ಕೊಂಡಿದೆ ಹೊರತಾಗಿ ಏನ್ ಚೆನ್ನಾಗಿದೆ ಬಗ್ಗೆ ಹೆಮ್ಮೆ ಬೆಳೆಸ್ಲೇ ಇಲ್ಲ ನಾವು. ಅದು ಬೆಳೆಸ್ಬೇಕೀಗ. ನಿಜ ಸರ್. ನಮ್ಮ ಸೂಪರ್ ಹಚ್ 93.5 ರೆಡ್ FM ಕನ್ನಡ ಪೇಜ್ ಮೂಲಕ ಸರ್ ವಿದ್ಯಾರ್ಥಿಗಳಿಗೆ ಮತ್ತು ಪೇರೆಂಟ್ಸ್ ಗಳಿಗೆ ತಾವೇನ್ ಸಂದೇಶ ಹೇಳಕ್ ಇಷ್ಟಪಡ್ತೀರಾ ಸರ್ ಈ ಮೂಲಕ? ಮೊದಲು ಪೇರೆಂಟ್ಸ್ ಹೇಳ್ಬೇಕು. ನಾನು ಮೊದಲು ನನಗೆ ಇರೋದಾಗೆ ಮಕ್ಕಳಿಗಿಂತ ಟ್ರೈನಿಂಗ್ ಪೇರೆಂಟ್ಸ್ಗೆ ಜಾಸ್ತಿ ಬೇಕಾಗಿದೆ ಈಗ. ಅವರು ಅಬ್ಸೆಷನ್, ಮಕ್ಕಳನ್ನ ಹಾರ್ಸ್ ಕುದುರೆ ಇದ್ದಂಗೆ ಓಡು 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 ಅಂತ. ದಯವಿಟ್ಟು ಓಡಿಸ್ಬೇಡಿ. ಮಕ್ಕಳು ಬಾಲ್ಯ ಎಂಜಾಯ್ ಮಾಡ್ಲಿ ಅವ್ರು. ಮತ್ತೇನು ಅವ್ರು ಏನಾಗ್ಬೇಕು ಅನ್ನೋದು ಬಹಳ ಕಷ್ಟ ಇಲ್ಲ. ಅವ್ರ ಮನಸ್ಸಲ್ಲಿ ತುಂಬಿ ಅದನ್ನ ಏನಾಗ್ಬೇಕು ಅಂತಾರ ಅವಕಾಶಗಳನ್ನ ಕೊಡಿ. ತಲೆ ಮೇಲೆ ಕೂತ್ಕೊಂಡು ಓದಿ ಓದಿ ಏನ್ ಮಾಡ್ತಾರೆ ಪಾಪ ಮಕ್ಕಳು. ಈಗ ಸಣ್ಣದೊಂದು ಮಣ್ಣಿನ ಗುಡ್ಡೆ ಮಾಡಿ ಅದ್ರ ಮೇಲೆ ಒಂದು ದೊಡ್ಡ ಕಲ್ಲು ಹೇರಿದ್ರೆ ಏನಾಗುತ್ತೆ, ಹೊಡೆದು ಹೋಗುತ್ತೆ. ಅದೇ ಕಲ್ಲಿನ ಮೇಲೆ ಮಣ್ಣು ಹೆಂಟೆ ಏನಾಗಲ್ಲ. ಮೊದಲು ಮನುಷ್ಯನ ಗಟ್ಟಿ ಮಾಡೋಣ ಅವ್ರ ಹುಡುಗರನ್ನ. ಅದರಿಂದ ಪೇರೆಂಟ್ಸ್ ಹೇಳೋದು ಇಷ್ಟೇನೆ, ನಿಮ್ ಮಗು ಬೇಕೋ ಮಾರ್ಕ್ಸ್ ಕಾರ್ಡ್ ಬೇಕು, ಮಗು ಮುಖ್ಯ ನಿಮಗೆ. ಆದ್ರಿಂದ ಮಗು ಬಗ್ಗೆ ಕಾಳಜಿ ಮಾಡಿ, ಅವನ ಅವಶ್ಯಕತೆಗಳನ್ನ ನೋಡಿ, ಆ ಮಗು ಏನ್ ಅಪೇಕ್ಷೆ ಮಾಡುತ್ತೆ ನೋಡಿ. ಕೆಲವೊಂದ್ಸಲ ನಾವು ನನಗಾಗಲಾರ್ದಂತಹದ್ದೆಲ್ಲ ಮಕ್ಕಳ ಮೇಲೆ ಹಾಕ್ತಿವಿ. ನಮ್ಮ ಮನೇಲಿ ಯಾರು ಡಾಕ್ಟರ್ ಇಲ್ಲಪ್ಪ, ನೀ ಡಾಕ್ಟರ್ ಆಗು, ಏನ್ ಕರ್ಮ ನಾವೊಂದು, ಅವನ್ಯಾಕೆ ಆಗ್ಬೇಕು ಡಾಕ್ಟರು? ಅವ್ನು ಏನ್ ಆಗ್ತಾನೋ ಆಗ್ಲಿ. ನಾ ಹೇಳ್ತೀನಲ್ಲ, ಎ ಗುಡ್ ಪೇಂಟರ್ ಈಸ್ ಫಾರ್ ಬೆಟರ್ ದನ್ ಎ ಬ್ಯಾಡ್ ಡಾಕ್ಟರ್. ಆಗ್ಲಿ, ಏನ್ ತೊಂದರೆ ಇಲ್ಲ. ಆ ಮಗುವಿನ ಮನಸ್ಸಲ್ಲಿ ನೋಡ್ಕೊಂಡು ಮಾಡಿ ಅಂತ ಅವ್ರಿಗೆ. ಮಕ್ಕಳಿಗೆ ಹೇಳ್ಬೇಕಾದದ್ದು ಚಟಗಳನ್ನು ಬಿಡಬೇಕು, ಮುಖ್ಯವಾಗಿ ಚಟ ಬಿಡಬೇಕು. ಅದರ ಒಂದು ಹೊಸ ಚಟ ಸೇರ್ಕೊಂಡಿದೆ. ಮೊದಲು ತಂಬಾಕು, ಸಿಗರೇಟು, ಕುಡ್ತಾ ಅಂತಿದ್ವಿ ಚಟ. ಅದಕ್ಕಿಂತ ಕೆಟ್ಟ ಚಟ ಮೊಬೈಲ್ ಚಟ. ಈಗ ನಾನು ನೋಡ್ತೀನಿ, ಹಿಂಗ್ ಹಿಡ್ಕೊಂಡು ಹೋಗ್ತಾ ಇರ್ತಾರೆ ಮೋಟರ್ ಸೈಕಲ್ ಅಲ್ಲಿ. ಎಂತ ರಿಸ್ಕ್ ಅದು. ಯಾಕೆ?
ಅಂತ ಪ್ರಾಣ ಹೋಗುವಂತ ಕೆಲಸ ಏನಿದೆ? ದಯವಿಟ್ಟು ಮೊಬೈಲ್ ಬೇಕಿಲ್ಲ, ಓದುವಾಗ ಬೇಕಿಲ್ಲ. ಮೊಬೈಲ್ ಒಂದು ಸಂವಹನ ಮಾಧ್ಯಮ ಅಷ್ಟೇ, ಅದೇ ಜೀವನ ಅಲ್ಲ. ತಿರ್ಗಮ್ಮ ನೋಡುದು ಅಂತಾರಕ್ಕೆ ರೀಲ್ಸ್ ಅಂತ, ಆ ರೀಲ್ಸ್ ನೋಡ್ತೀನಿ, ಅದನ್ನ ನೋಡ್ತೀನಿ, ಇದನ್ನ ನೋಡ್ತೀನಿ. ಏನಾಯ್ತು ಜೀವನದಲ್ಲಿ? ಮತ್ತೆ ಇನ್ನೊಂದು ಹೇಳ್ತೀನಿ, ನಿಮ್ಮ ಜೀವನದಲ್ಲಿ ನೀವು ಬೇಕಾದನ್ನು ಬಿಟ್ಟು ಉಳಿದದ್ ಮಾಡ್ತಾ ಇದ್ರೆ ನಿಮ್ಮ ಗುರಿಯಿಂದ ಅಷ್ಟು ದೂರ ಹೋಗ್ತೀರಿ. ನಿಮ್ಮ ಜೀವನಕ್ಕೆ ನೀವೇ ಜವಾಬ್ದಾರರು, ಇನ್ಯಾರೂ ಜವಾಬ್ದಾರರಲ್ಲ. ನಾಳೆ ಜೀವನದಲ್ಲಿ ಯಶಸ್ವಿ ಆದರೆ ನಿಮ್ಮ ಪ್ರಯತ್ನದಿಂದಾನೇ ಆಗ್ಬೇಕು. ನೀವು ಫೇಲ್ ಆದ್ರೆ ನಿಮ್ಮ ಮೈಗಳತನದಿಂದಾನೇ ಆಗೋದು. ಅದನ್ನ ನಾಳೆ ಯಾರನ್ನೂ ಬೈಬೇಡಿ. ನಿಮ್ಮ ಮಕ್ಕಳ ಮುಂದೆ ಹೇಳಿದ್ರೆ ನನಗೆ ಅವಕಾಶ ಸಿಗಬೇಡಿ ಅಂತ ಅನ್ಬೇಡಿ. ಅವಕಾಶ ಸಿಕ್ಕಾಗ ನಾವು ಬಳಸ್ಕೊಳ್ಳಿಲ್ಲ ಅನ್ನೋದು ನೆನಪಿರ್ಬೇಕು. ಈ ಒಂದೇ ಜೀವನ, ಮುಂದೆ ಜೀವನ ಇದೆಯಲ್ಲೋ ಗೊತ್ತಿಲ್ಲ ನನಗೆ. ಪುನರ್ಜನ್ಮ ಹೇಳ್ತಾರೆ, ಹೋಗಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಆದ್ರಿಂದ ನಾನು ಹೇಳೋದು, ಈ ಜನ್ಮ ಇದೆ, ಸಾರ್ಥಕ ಮಾಡ್ಕೋಬೇಕಾದ್ರೆ ಒಂದು ಕ್ಷಣ ವೇಸ್ಟ್ ಮಾಡ್ಲಾರ್ದೆ ಮಾಡ್ಬೇಕು. ಕೊನೆಯದಾಗಿ ಅಂದ್ರೆ ನಮ್ಮ ಪ್ರಧಾನ ಮಂತ್ರಿಗಳು ಫಿಟ್ನೆಸ್ ವಿಷಯವಾಗಿ ಕೂಡ ಮಾತಾಡಿದ್ದಾರೆ ಸರ್, ಫಿಟ್ ಇಂಡಿಯಾ ಅಂತ. ಈಗ ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ಹೇಳೋದಾದ್ರೆ ಸರ್, ಕಂಟಿನ್ಯೂಸ್ ಟ್ರಾವೆಲಿಂಗ್ ಅಲ್ಲಿ ಇರ್ತೀರಾ, ಯಾವಾಗ್ಲೂ ಲವಲವಿಕೆಯಿಂದ ಇರ್ತೀರಾ. ನಾವು ಒಂದಿನ ಟ್ರಾವೆಲ್ ಮಾಡಿದ್ರೆ ನೆಕ್ಸ್ಟ್ ಡೇ ರೆಸ್ಟ್ ಅನ್ನೋದು ಹಾಕೊಂಡ್ಬಿಟ್ಟಿರ್ತೀವಿ. ಸೊ ನಿಮ್ಮ ಆಹಾರ ಪದ್ಧತಿ, ಫಿಟ್ನೆಸ್ ಬಗ್ಗೆ ಜನರಿಗೆ ಒಂದು ಸಜೆಷನ್. ಫಿಟ್ನೆಸ್ ಬಗ್ಗೆ ಬಹಳ ಮುಖ್ಯ ಇದೆ ನನಗೆ. ನಾನು ಬಾಲ್ಯದಲ್ಲಿ ತುಂಬಾ ಆಟ ಆಡಿದವನು, ಫಿಸಿಕಲಿ ವೆರಿ ಫಿಟ್. ಅದು ಕ್ಯಾಪ್ಟನ್ ಆಫ್ ದ ಯೂನಿವರ್ಸಿಟಿ ಟೀಮ್ ಅದ್ರಲ್ಲಿ ಆಡಿದ್ದು. ಅದು ಈಗ ಕೂಡ ಅದನ್ನು ಬೆಳಿಗ್ಗೆ ಯೋಗ ಮಾಡಬೇಕು, ಎಕ್ಸರ್ಸೈಸ್ ಮಾಡಬೇಕು, ಮಾಡ್ತೀನಿ. ವಾಕಿಂಗ್ ತಪ್ಪಿಸಲ್ಲ ಎಂದು ನಾನು, ಎಷ್ಟೇ ಗದ್ದಲ ಇರಲಿ, ತೊಂದರೆ ಇರಲಿ. ಸೆಕೆಂಡ್ಲಿ, ಪ್ರವಾಸ ಮಾಡಿದಾಗ ಕೆಲವೊಂದ್ಸಲ ಆಗಲ್ಲ, ಏನ್ ದುಃಖ ಏನಿಲ್ಲ ಅದ್ರ ಬಗ್ಗೆ, ಯಾವ್ದು ಗುರಿಗೆ ಹೋಗ್ತಾ ಇದ್ದೀನಿ. ಊಟದ ಬಗ್ಗೆ ಕೇರ್ಫುಲ್ ಆಗಿರ್ಬೇಕು. ನನಗೊಂದು ಖಚಿತವಾದ ನಂಬಿಕೆ ಬಂದಿದೆ, ಜಗತ್ತಿನಲ್ಲಿ ಕಮ್ಮಿ ಊಟ ಮಾಡಿ ಸತ್ತವ್ರಕ್ಕಿಂತ ಜಾಸ್ತಿ ಊಟ ಮಾಡಿ ಸತ್ತವರು ಜಾಸ್ತಿ. ಯಾವಾಗ ಊಟದ ಮೇಲೆ ನಿಮ್ ಕಂಟ್ರೋಲ್ ತಪ್ಪತ್ತೋ ಆರೋಗ್ಯ ಕೆಡುತ್ತೆ. ಆರೋಗ್ಯಕ್ಕೆ ಮೂಲ ನಾನು ಹೇಳ ಇನ್ಪುಟ್ ಅಂಡ್ ಔಟ್ಪುಟ್ ಅಂತೀವಲ್ಲ, ಇನ್ಪುಟ್ ಇಸ್ ಫುಡ್. ಆ ಫುಡ್ ನಾವು ಏನ್ ಮಾಡ್ತೀವಿ, ನಾಲಿಗೆ ಮುಖ್ಯನೋ ಹೊಟ್ಟೆ ಮುಖ್ಯನೋ ನೋಡಲ್ಲ, ನಾಲಿಗೆ ಮುಖ್ಯ ಆಗ್ಬಿಡುತ್ತೆ. ಗೋಬಿ ಮಂಚೂರಿ ರುಚಿ ತಿನ್ಬಿಡ್ಬೇಕು ಅಂತ ತಿನ್ನೋದು ಹೊಟ್ಟೆಗೆ ಇಷ್ಟ ಇಲ್ಲ. ಅದು ಅದಕ್ಕೆ ನಮ್ ಗುಂಡಪ್ಪ ಚಂದ ಹೇಳೋರು, ಇಫ್ ದರ್ ಇಸ್ ಅ ಕಾಂಪಿಟಿಷನ್ ಬಿಟ್ವೀನ್ ಟಂಗ್ ಅಂಡ್ ಸ್ಟಮಕ್, ಲಿಸನ್ ಟು ಸ್ಟಮಕ್ ಅಂತ. ಹಾಗೆ ನಾನು ಒಂದೇ ಹೊತ್ತು ಊಟ ಮಾಡೋದು. ಅದು 35 ವರ್ಷ ಆಯ್ತು. ಒಂದು ಟಿಫಿನ್ ಅಂತ ಇಲ್ಲೇ ಇಲ್ಲ ನನಗೆ. ಬೆಳಗ್ಗೆ 9:45 2 ರೊಟ್ಟಿ ಒಂದಿಷ್ಟು ಪಲ್ಯ ತಿಂದ್ಬಿಟ್ರೆ ಮರುದಿನ ಬೆಳಗ್ಗೆ ಚಿಂತೆ ಇಲ್ಲ ನನಗೆ. ನಾನು ಕೆಲವು ಹೇಳ್ತಾರೆ ಮಧ್ಯಾಹ್ನ ನಾನು ಟೀ ಕಾಫಿ ಬರಲಿಲ್ಲ, ರುಚಿನೇ ಗೊತ್ತಿಲ್ಲ ನನಗೆ, ಬರೀ ನೀರು ಕುಡಿಯೋದು ಅಂದೇನೆ. ಎಷ್ಟೋ ಜನ ಕೇಳ್ತಾರೆ ಮಧ್ಯಾಹ್ನ ಹಸಿವೆ ಆಗಲ್ವಾ ನಿಮಗೆ ಅಂತ. ಇದೆಲ್ಲ ಮೈಂಡ್ ಅಲ್ಲಿ ಇದೆ ಮಾದು. ಕೆಲವ್ರು ನೋಡಿ, ಏನೋ ಕೆಲಸದಲ್ಲಿ ಬಿಸಿ ಇದ್ದಾಗ ಊಟ ಮರ್ತೇ ಹೋಗ್ಬಿಡ್ತದೆ. ಅಥವಾ ನಿಮ್ ಕೆಲವ್ರಿಗೆ ಪದ್ಧತಿ ಏಕಾದಶಿ ಅಂತಾರೆ, ಊಟ ಮಾಡಲ್ಲ ಅವತ್ತು ಅಂತಾರೆ, ಹಸಿವೆ ಆಗೋದೇ ಇಲ್ಲ. ಇಟ್ಸ್ ಆಲ್ ಇನ್ ದ ಮೈಂಡ್. ಕೆಲವರಿಗೆ ಆ ಹೊತ್ತಿಗೆ ಟೀ ಬರದೆ ಹೋದ್ರೆ ತಲೆಶೋಲಿ ಬರುತ್ತೆ ಅಂತಾರೆ. ಟೀದಿಂದಲ್ಲ, ಅದು ಇಲ್ಲಿ ಕೂತಿದೆ, ಅದು ಟೀ ಕುಡ್ದಿಲ್ಲ ಅಂತಿರುತ್ತೆ. ಬಿಟ್ಟು ನೋಡ್ದು ಏನಾಗಲ್ಲ. ಅದರಿಂದ ಮ್ಯಾನೇಜ್ ಯುವರ್ ಮೈಂಡ್, ಮೈಂಡ್ ವಿಲ್ ಮ್ಯಾನೇಜ್ ಯುವರ್ ಬಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮಗ್ ಕೊಟ್ಟು ಇಷ್ಟೊತ್ತು ಸಾಕಷ್ಟು ವಿಚಾರಗಳನ್ನ ಕರ್ನಾಟಕಕ್ಕೆ ತಿಳಿಸುವಂತ ಸಾಕಷ್ಟು ಮಾಹಿತಿ ನಮಗೆ ಕೊಟ್ಟಿದ್ದೀರಾ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.